ಜೊತೆಗೆ ಮಾತಾಡೋದಿದ್ರೆ ಶಿಕ್ಷಣ, ಅದರಲ್ಲೇ ನನ್ನಲ್ಲಿ ಏನೂ ಇಲ್ಲ. ಜೊತೆಗೆ ಆರೋಗ್ಯ, ಇವೆರಡು ವಿಷಯದಲ್ಲೇ ನೋ ಕಾಂಪ್ರಮೈಸ್. ಇಂಥ ವ್ಯಕ್ತಿ ಇವತ್ತು ನಿಮಗೆ ಅದು 17% ಅದನ್ನು ಏನು ಅವರ ಒಂದು ಪ್ರಯತ್ನ, ಗಾಂಧೀಜಿಯವರ ಪ್ರಯತ್ನ. ಅಂಬೇಡ್ಕರ್ ಅವರು ಇದೆಲ್ಲ ಬೇಡಪ್ಪ ನಮ್ಮ ಸಪ್ರೇಟ್ ಸ್ಟೇಟಾಗಿ ಕೊಡೋದು ಕೇಳ್ತಾ ಇದ್ರು. ಯಾಕಂದ್ರೆ ಈ ತಿಕ್ಕಾಟ ಬರ್ತದೆ ಹಿಂದಿಲ್ಲ ನಾಳೆ ಅಂತೇಳಿ. ಅದೇ ಕಾಲಕ್ಕೆ ನಮ್ಮ ಪಟೇಲರು, ಸರ್ದಾರ್ ವಲ್ಲಭಾಯ್ ಪಟೇಲರು, ಈ SC ST ಅನ್ನೋಕ್ಕಿಂತಲೂ ಆ ಅಸ್ಪೃಶ್ಯರಿಗೆ ಒಂದಿಷ್ಟು ಭೂಮಿ ಕೊಟ್ಟು ಅವರು ನಿರಂತರವಾಗಿ ಭೂಮಿಯಲ್ಲಿ ಬೀಳುವಂಥ ವ್ಯವಸ್ಥೆ ಮಾಡಿಕೊಡೋಣ ಅಂತ ಮಾತಾಡಿದರು. ಇವೆಲ್ಲ ಯಾಕೆ ಚರ್ಚೆ ಮಾಡಲಿಕ್ಕೆ ಅಂತಂದರೆ, ಈಗ ನೋಡ್ರಿ ತಿಕ್ಕಾಟ ನಿಮ್ಮ ಒಳಗೆ ಸಣ್ಣ ವಿಷಯ ದೊಡ್ಡದು ಮಾಡ್ತಾಯಿದ್ದೀರಿ. ಛಲವಾದಿಗಳಾಗಿರ್ಬೋದು ಅಥವಾ ಇನ್ನುಳಿದವರಾಗಿರ್ಬೋದು, ಬಲಗೈದವ್ರು ಯಾರು ಇದ್ದಿರೋರಲ್ಲ. ಇವತ್ತು ಇದು ಎಡಗೈದವ್ರು ಏನೋ ಕೊಟ್ಟಿದ್ದಾರೆ. ಅವರು ಹಲವು ವರ್ಷಗಳ ಹೋರಾಟ ಅಂತ ಅದು ಕಮಿಷನ್ ನೇಮಿಸಿದ್ರು. ಸದಾಶಿವ ಕಮಿಷನ್ ಆಗಿರ್ಬೋದು, ಈಗ ನಮ್ಮ ನಾಗಮೂಲ ದಾಸರವರು ಆಗಿರ್ಬೋದು, ಎಲ್ಲರೂ ಪ್ರಯತ್ನ ಮಾಡಿದ್ದಾರೆ. ಎಲ್ಲರೂ ನ್ಯಾಯ ಒದಗಿಸ್ಬೇಕಂತ ಪ್ರಯತ್ನ ಮಾಡಿದ್ದಾರೆ. ಅವ್ರು ಯಾರಿಗೂ ಇನ್ನೊಬ್ರಿಗೆ ಅನ್ಯಾಯ ಆಗ್ಬೇಕಂತಿಲ್ಲ. ಇರೋ 17% ಯಾರು ಇಲ್ಲವ್ರಿಗೆ ಹೆಚ್ಚಿಗೆ ಅನುಭವಿಸಿದ್ದಾರೆ, ಹೆಚ್ಚಿಗೆ ಸ್ಟ್ಯಾಂಡ್ ಆಗಿದ್ದಾರೆ, ತಮ್ಮ ಬದುಕನ್ನು ಸ್ಟ್ಯಾಂಡ್ ಮಾಡ್ಕೊಂಡಿದ್ದಾರೆ, ಎಜುಕೇಷನ್ ಹೆಚ್ಚು ಮಾಡ್ಕೊಂಡಿದ್ದಾರೆ, ಸಾಮಾಜಿಕವಾಗಿ ಒಂದು ಸ್ಟೇಟಸನ್ನು ಪಡೆದಿದ್ದಾರೆ. ಅಂಥವ್ರಿಗೆ ಒಂದಿಷ್ಟು ಕಡಿಮೆ ಮಾಡಿದ್ದಾರೆ. ನಾವು ಇದರಲ್ಲಿ ಕುಡಿಸಿದ್ರೆ ಹೆಚ್ಚಾಕಿದ್ದು, ಅದರಲ್ಲಿ ಕುಡಿಸಿದ್ರೆ ಹೆಚ್ಚಾಗಿದ್ದು, ಇದು ಹಿಂಗೆ ಇರೋದನ್ನ ಇದು ಮನುಷ್ಯನ ಸ್ವಭಾವ. ಅದು ಎಷ್ಟು ಕೊಡಿದ್ರೆ ಅಷ್ಟು ಕಡಿಮೆ. ಅದಕ್ಕೆ ನಾವು ಮೇಲೆ ಏನು ಹೇಳ್ತಾ ಇದ್ದೀವಿ ಅಂದರೆ, ಒಂದು ಅಸ್ಪೃಶ್ಯ ಯಾರದಾಗ ಅವ್ರಿಗೆ ಎಷ್ಟೇ ಕೊಡ್ರಿ, ಇದು ಒಟ್ಟು ಬಂದ್ ಮಾಡಿಬಿಡ್ರಿ, ಉಳಿದವ್ರಿಗೆ ಎಲ್ಲ ಒಟ್ಟು ಕ್ಲಿಯರ್ ಮಾಡಿಬಿಡ್ರಿ. ಇಲ್ಲಾಂದರೆ ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಮಾಡಿಬಿಡ್ರಿ.